ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಅಶ್ವಿನಿ ಗೌಡ ಅವರು ಬಸ್ಕಿ ಹೊಡೆಯೋದ್ರ ಮೂಲಕ ಮನೆಯಲ್ಲಿರುವಂತ ಎಲ್ಲ ಕಂಟೆಸ್ಟೆಂಟ್ ಗಳ ಹತ್ರ ಸಾರಿ ಕೇಳ್ತಾ ಇರೋದು ಈಗ ಪ್ರೋಮೋ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಅಶ್ವಿನಿ ಗೌಡ ಅವರಿಗೆ ಈ ಪನಿಷ್ಮೆಂಟ್ ಸಿಗೋದಕ್ಕಾಗಿರ್ಬೋದು, ಈ ಪರಿಸ್ಥಿತಿ ಬರೋದಕ್ಕಾಗಿರ್ಬೋದು ಕಾರಣ ಏನಪ್ಪಾ ಅಂದ್ರೆ, ಈ ಒಂದು ವಾರದ ನಾಮಿನೇಷನ್ ನ ವಿಚಾರವಾಗಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನ ನೀಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರಶ್ನೆ ಬರುತ್ತೆ. ಸೊ ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ರೀಸನ್ಸ್ ಕೊಟ್ಟು ಒಬ್ಬ ಅಭ್ಯರ್ಥಿಯನ್ನ ಸೆಲೆಕ್ಟ್ ಮಾಡಬೇಕು ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು. ಸೊ ಆ ಒಂದು ವಿಚಾರವಾಗಿ ಬಿಗ್ ಬಾಸ್ ನಿಂದ ಬಂದಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನು ಯಾರು ಹೆಚ್ಚಿಗೆ ಉಲ್ಲಂಘನೆ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಮೊದಲೇ ರಘು ಅವರು ಬಂದು ಅಶ್ವಿನಿ ಅವ್ರ ಹೆಸರು ತಗೊಳ್ತಾರೆ, ನಂತರ ರಾಶಿಕಾ ಅವ್ರು ಬಂದು ಅಶ್ವಿನಿ ಅವ್ರ ಹೆಸರನ್ನ ತಗೊಳ್ತಾರೆ. ಅಂಡ್ ಗಿಲ್ಲಿ ಅವರು ಬಂದು ಅಶ್ವಿನಿ ಅವ್ರ ಹೆಸರು ತಗೊಂಡು ಕೊಡುವಂತ ರೀಸನ್ ಏನಪ್ಪಾ ಅಂದ್ರೆ, ಇವ್ರಿಗೆ ನಾಮಿನೇಷನ್ ಅಂದ್ರೂ ಸೀರಿಯಸ್ನೆಸ್ ಇಲ್ಲ, ಅಂಡ್ ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳಂದ್ರೂ ಸೀರಿಯಸ್ನೆಸ್ ಇಲ್ಲ, ಇವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ರೀಸನ್ ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಅಶ್ವಿನಿ ಗೌಡರ ಎಕ್ಸ್ಪ್ರೆಷನ್ ನನಗೆ ಸೀರಿಯಸ್ನೆಸ್ ಇಲ್ಲ, ನನಗೆ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಂಗೆ ನಮಗೆ ಪ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ. ಅಂಡ್ ಇದಕ್ಕೆ ಮುಂದುವರೆದ ಭಾಗದಂತೆ ಬಿಗ್ ಬಾಸ್ ಕಡೆಯಿಂದ ಒಂದು ಪನಿಷ್ಮೆಂಟ್ ಬಂದಿದೆ ಅಶ್ವಿನಿ ಅವ್ರಿಗೆ. ಅದೇನಪ್ಪಾ ಅಂದ್ರೆ, ಐ ಆಮ್ ಸಾರಿ ಅನ್ನೋ ಟ್ಯಾಗ್ ನ ಹಾಕೊಂಡು ಮನೇಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಹತ್ರ ಹೋಗಿ ಕೇವಲ ಸಾರಿ ಕೇಳೋದಷ್ಟೇ ಅಲ್ಲ, ಬಸ್ಕಿ ಹೊಡೆಯೋದ್ರ ಮೂಲಕವಾಗಿ ಸಾರಿ ಕೇಳಬೇಕು. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಎಲ್ಲ ಕಂಟೆಸ್ಟೆಂಟ್ ಗಳ ಹತ್ರ ಬಸ್ಕಿ ಹೊಡೆಯೋದ್ರ ಮೂಲಕ ಸಾರಿ ಕೇಳ್ತಾ ಇದ್ದಾರೆ. ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ಅವರು ಕಾಲಿನ ಮೇಲೆ ಕಾಲ್ ಹಾಕೊಂಡು ಅಶ್ವಿನಿ ಗೌಡ ಅವ್ರು ಬರ್ಲಿ, ನನ್ನ ಮುಂದೆ ಬಸ್ಕಿ ಹೊಡೆದು ಸಾರಿ ಕೇಳಿ ಅಂತ ವೈಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಿಚಾರವಾಗಿ ಅಶ್ವಿನಿ ಅವರು ಗಾರ್ಡನ್ ಏರಿಯಾಗೆ ಬಂದಿದ್ದಾರೆ. ಫಸ್ಟ್ ಗೆ ಕಾಲ್ ಇಳಿಸುವಂತ ಗಿಲ್ಲಿಗೆ ಹೇಳಿದ್ದಾರೆ. ಗಿಲ್ಲಿ ಅವರು ಇದು ನನ್ನ ಇಷ್ಟ, ನಾನು ಕಾಲ್ ಇಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಬೇಜಾರ್ಗೊಂಡಿದ್ದಾರೆ, ಸಿಟ್ಕೊಂಡಿದ್ದಾರೆ. ಆಟೋಮೆಟಿಕ್ಲಿ ಸಿಟ್ ಬರೋದ್ರಲ್ಲಿ ತಪ್ಪೇನಿಲ್ಲ. ಈ ಒಂದು ವಿಚಾರದಲ್ಲಿ ನಾವು ಅಶ್ವಿನಿ ಗೌಡ ಅವ್ರು ತಪ್ಪಿದೆ ಅಂತ ಹೇಳಕ್ಕೆ ಆಗೋದಿಲ್ಲ. ಅಲ್ಲಿ ಸಾರಿ ಕೇಳ್ತಾ ಇದ್ದಾರೆ, ಅದರಲ್ಲೂ ಸಹ ಬಸ್ಕಿ ಹೊಡೆದು ಸಾರಿ ಕೇಳ್ಬೇಕಾದ್ರೆ ಕಾಲಿನ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಾಗ ಆಟೋಮೆಟಿಕ್ಲಿ ಯಾವುದೇ ಆದ ಕಂಟೆಸ್ಟೆಂಟ್ಗೂ ಸಹ ಬೇಜಾರಾಗುತ್ತೆ. ಅಂಡ್ ಇಲ್ಲಿ ಗಿಲ್ಲಿ ಅವ್ರು ತಪ್ಪಿದೆ ಅಂದ್ರೆ ಗಿಲ್ಲಿ ಅವ್ರು ತಪ್ಪು ಅಂತ ಸಹ ನಾವು ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಅವ್ರು ಕೇವಲ ಟಾಂಟ್ ಮಾಡೋದಕ್ಕೆ, ಕಾಮಿಡಿ ಮಾಡೋದಕ್ಕೆ ಹೆಚ್ಚಿಗೆ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಒನ್ ಆರ್ ಟೂ ಟೈಮ್ಸ್ ಅಶ್ವಿನಿ ಗೌಡ ಅವ್ರು ಕಾಲ್ ಇಳಿಸು, ನಾನು ನನ್ನ ಒಂದು ಏನ್ ಪನಿಷ್ಮೆಂಟ್ ಇದೆ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದ್ಮೇಲೆ ಗಿಲ್ಲಿ ಅವ್ರು ಕಾಲ್ ಇಳಿಸ್ಬಿಟ್ಟಿದ್ರೆ ಅದು ತುಂಬಾ ಗುಡ್ ಆಗಿ ಕಾಣಿಸುತ್ತೆ, ಫನ್ ಆಗಿ ಕಾಣಿಸುತ್ತೆ. ಇನ್ಗೇಸ್ ಇಲ್ಲ, ನನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ತೀನಿ, ನೀವು ನನಗೆ ಸಾರಿ ಕೇಳಲೇಬೇಕು ಅಂದಿದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರ ಕಡೆಯಿಂದ ಸ್ವಲ್ಪ ತಪ್ಪೋದಂಗೆ ಕಾಣಿಸುತ್ತೆ. ಕೊಡು ಗಿಲ್ಲಿ ಅಂತ ಗಿಲ್ಲಿ ಅವ್ರ ಅಭಿಮಾನಿಗಳು ಗಿಲ್ಲಿ ಮಾಡ್ತಾ ಇರೋದೇ ಕರೆಕ್ಟ್ ಅಂತ ಹೇಳ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಕಾಲಿನ ಮೇಲೆ ಕಾಲ್ ಹಾಕೊಂಡು ಎದುರಾಳಿ ಕಂಟೆಸ್ಟೆಂಟ್ ನನ್ನ ಮುಂದೆ ಬಂದು ಬಸ್ಕಿ ಹೊಡಿಬೇಕು ಅನ್ನೋದು ಅಷ್ಟರ ಮಟ್ಟಿಗೆ ಸಮಂಜಸ ಅನ್ನಲ್ಲ. ಸೊ ಈ ಒಂದು ಈ ಪ್ರೋಮೋದಲ್ಲಿ ಈಗ ಇದು ಡೀಟೇಲ್ ನಮಗೆ ಕಾಣ ಸಿಗ್ತಾ ಇದೆ. ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಏನು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ದಿನಗಳಿಂದ ದಬ್ಬಾಳಿಕೆ ಮಾಡಿಕೊಂಡು ನಾನೇ ಮಹಾರಾಣಿ ಅಂತ ಮೆರ್ಕೊಂಡು ಬರ್ತಾ ಇದ್ರು, ಎಲ್ಲೋ ಒಂದ್ ಕಡೆ ಅವ್ರ ಕರ್ಮ ಅವ್ರಿಗೇನೆ ತಟ್ಟಿದೆ ಅನ್ಬೋದು. ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ಹತ್ರ ಯಾರ್ಯಾರ ಹತ್ರ ದಬ್ಬಾಳಿಕೆ ಮಾಡಿದ್ರು ಅವ್ರ ಹತ್ರನೇ ಹೋಗಿ ಇವಾಗ ಸಾರಿ ಕೇಳ್ಬೇಕು, ಅದ್ರಲ್ಲೂ ಬಸ್ಕಿ ಹೊಡೋದ್ರ ಮೂಲಕ ಸಾರಿ ಕೇಳ್ಬೇಕು. ಬಿಗ್ ಬಾಸ್ ನ ರಿವ್ಯೂಸ್ ಮತ್ತು ಅಪ್ಡೇಟ್ಸ್ ಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ಬಯೋದಲ್ಲಿ ಲಿಂಕ್ ಸಿಗುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೀದಾ ನನ್ನ ಒಂದು